ವಾಟ್ ಸೀನಿಯರ್, ನನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದೀರಾ ಅಂತ ನ್ಯೂಸ್ ಬಂತು. ಛಾ, ಬೇಜಾರಾಗ್ತಿದೆ ಕಣ್ರೆ. ಅಟ್ಲೀಸ್ಟ್ ಇದ್ರಲ್ಲಿ 1/4 kg ಪ್ರೀತಿನಾದ್ರೂ ನಾನು ನಿಮ್ಮ ಜೊತೆಲಿರುವಾಗ ತೋರಿಸಿದ್ರೆ ನಿಮ್ಮ ನೆರಳು ನಿಮ್ಮನ್ನ ಬಿಟ್ಟೋದ್ರು ನಾನು ಮಾತ್ರ ಯಾವಾಗಲೂ ನಿಮ್ಮ ಜೊತೆಲೇ ಇರ್ತಿದ್ದೆ ಕಣ್ರಿ. ಆಗ ನಮ್ಮ ಲೈಫ್ ಇನ್ನೂ ರೊಮ್ಯಾಂಟಿಕ್ ಆಗಿರ್ತಿತ್ತು. ಅಲ್ಲ, ನೀವು ಹೆಣ್ಮಕ್ಳೆಲ್ಲ ಯಾಕಿಂಗೆ ಅನ್ನ ಬಿಸಿಯಾಗಿದ್ದಾಗ ತಿನ್ನೋದು ಬಿಟ್ಟು ಹಳ್ಸೋಗೋ ಟೈಮಲ್ಲಿ ಫೀಲ್ ಮಾಡ್ಕೋತೀರಪ್ಪ. ರೀ ಮಾತಾಡ್ರಿ, ಅಟ್ಲೀಸ್ಟ್ ನಿಮ್ಮ ವಾಯ್ಸ್ ಆದ್ರೂ ಕೇಳಿಸಿ, ನನಗೆ ಎನರ್ಜಿ ತುಂಬಿಸಿ. ಸೀನಿಯರ್, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ವೋ ಪೆದ್ದ. ನೀನು ಹೋದಾಗಿಂದ ಎಲ್ಲ ಕಳ್ಕೊಂಡಿರೋ ಅನಾಥೆ ಥರ ಫೀಲ್ ಆಗ್ತಿದೆ. ರೀ ಸೀನಿಯರ್, ಹಿಂಗೆಲ್ಲ ಮಾತಾಡ್ಬೇಡ್ರಿ. ತಡ್ಕೊಳಕ್ಕಾಗಲ್ಲ, ನನಗೆ ಸಂಕಟ ಆಗತ್ತೆ. ನೀವು ಇನ್ನೋಸೆಂಟ್ ಪ್ರೀತಿ ತೋರಿಸಿ ನನ್ನನ್ನು ಕೆಣಕ್ಬೇಡ್ರಿ ಕೇಳಿ. ಈ ನಿಮ್ಮ ಇನ್ನೋಸೆಂಟ್ ಪ್ರೀತಿಗೆ ಸೋತು ನಾನು ಅಲ್ಲಿಗೆ ಓಡ್ ಬರೋಣ ಅನ್ಸುತ್ತೆ. ಬಂದ್ಬಿಡ ಬೈ, ಎಲ್ಲ ಬಿಟ್ಬಿಟ್ಟು ಬಂದ್ಬಿಡು. ಹೇಗ್ರಿ ಬರ್ಲಿ? ನನಗೆ ನೀವೆಷ್ಟು ಮುಖ್ಯನೋ ಈ ಕೆಲಸನೂ ಅಷ್ಟೇ ಮುಖ್ಯ ಕಣ್ರಿ. ಅರ್ಧದಲ್ಲೇ ಬಿಟ್ಟು ಬಂದ್ರೆ ಆಮೇಲೆ ಮೀಡಿಯಾದಲ್ಲಿ ನನ್ನ ರೆಪ್ಯುಟೇಷನ್ ಗತಿ ಏನಾಗಬೇಕು? ಅದು ಅಲ್ಲದೆ ಜನ ನಾನು ರಂಜಿತ್ ಹುಡುಗಿನ ಕರ್ಕೊಂಡು ಬರ್ತೀನಿ ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಸೀನಿಯರ್. ನನ್ನ ಕೆಲಸ ಮುಗಿಲಿ ಕಣ್ರಿ, ಆಮೇಲೆ 1 ಸೆಕೆಂಡು ಲೇಟ್ ಆಗದೆ ಇಲ್ಲಿಂದ ಜೂಟ್ ಹೇಳ್ತೀನಿ. ಆಯ್ತು ಬಿಡಪ್ಪ, ನಿನ್ಗೆ ನನ್ಗಿಂತ ಅದೇ ಮುಖ್ಯ ಅನ್ಸ್ತಿದೆ. ಮುಗಿಸ್ಕೊಂಡೆ ಬಾ. ಅದ್ ಬಿಡ್ರಿ, ಮತ್ತೆ ನೀವ್ ಹೇಗಿದ್ದೀರಾ? ಅತ್ತೆ ಸೊಸೆ ಇಬ್ಬರೇ ಮನೇಲಿ ಇರ್ತೀರಾ? ನಾವ್ ಚೆನ್ನಾಗೇ ಇರ್ತೀವಿ. ಅಭಯ್, ಅದೇ ಆ ಚಿತ್ರಾಪುರದ ವಿಷಯ, ರಂಜಿತ್ ಹುಡುಗಿ ವಿಷಯ ಅಮ್ಮನೇ ಹೇಳಿದ್ದು ಅಂದೆ ಅಲ್ವಾ? ರಂಜಿತ್ಗೆ ಮಗು ಇರೋ ವಿಷಯನೂ ಅಮ್ಮನೇ ಹೇಳಿದ್ದ? ಹೌದು, ಅವರೇ ಹೇಳಿದ್ದು.